ಮಡಿಕೇರಿ ನಗರದ ಪ್ರಮುಖ ಪ್ರವಾಸಿ ತಾಣವಾದ ರಾಜ ಸೀಟ್ ಉದ್ಯಾನವನ ಬಳಿ ಇರುವ ತೋಟಗಾರಿಕಾ ಇಲಾಖೆಗೆ ಸಂಬಂಧಿಸಿದ ಜಾಗವನ್ನು ಸುಸಜ್ಜಿತ ಪಾರ್ಕಿಂಗ್ ಹಾಗೂ ಆಹಾರ ಕೌಂಟರ್ಗೆ ಕಲ್ಪಿಸಿಕೊಡಬೇಕಾಗಿ ಒತ್ತಾಯಿಸಿ ಕೊಡಗು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪ್ರಸನ್ನ ಭಟ್, ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರಗೌಡ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವರಿಗೆ ಮನವಿ ಮಾಡಿದರು. ಕೊಡಗು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಪ್ರಸನ್ನ ಭಟ್ ಮಾತನಾಡಿ, ಕೊಡಗಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದ ಮಡಿಕೇರಿ ನಗರದ ಹೃದಯ ಭಾಗದಲ್ಲಿರುವ ರಾಜ ಸೀಟ್ ಉದ್ಯಾನವನ ಸಂದರ್ಶಿಸಲು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು, ಪ್ರವಾಸಿಗರು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಪರದಾಡುವ ಸ್ಥಿತಿ ಎದುರಾಗುತ್ತಿದೆ. ಕೊಡಗಿಗೆ ಆಗಮಿಸುವ ಪ್ರವಾಸಿಗರು ಸೂರ್ಯಾಸ್ತಮದ ಸೊಬಗನ್ನು ಆಸ್ವಾದಿಸಲು ರಾಜ ಸೀಟ್ ಉದ್ಯಾನವನಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದು, ವಾರಾಂತ್ಯದಲ್ಲಂತೂ ಮಡಿಕೇರಿ ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸ್ಥಳೀಯರಿಗೆ ತುಂಬ ತೊಂದರೆ ಉಂಟು ಮಾಡುತ್ತಿದ್ದು, ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಕೊಡಗು ಅಭಿವೃದ್ಧಿ ಸಮಿತಿಯು ಕೋರಿದೆ. ಅಭಿವೃದ್ಧಿ ಸಮಿತಿ ಅಂದರೆ ಜಿಲ್ಲಾ ಘಟಕದವರು ಇವತ್ತು ರಾಜ ಸೀಟ್ ಬಳಿ ಬಂದು ಒಂದು ಜಾಗವನ್ನು ವೀಕ್ಷಣೆ ಮಾಡ್ತಿದ್ದೀವಿ. ಈ ಜಾಗದಲ್ಲಿ ಹಳೆಯದು ಪುಟಾಣಿ ಟ್ರೈನ್ ಎಂಬ ಒಂದು ಟ್ರೈನ್ನ ಇಲ್ಲಿ ಅಳವಡಿಸಿದರು. ಆದರೆ ಇವತ್ತು ಕಾಲ ಮುಂದುವರೆದಿದೆ. ಪುಟಾಣಿ ಟ್ರೈನು, ಟ್ಯಾಕ್ಟ್ರಲ್ಲಿ ಓಡಿಸುವಂಥ ಟ್ರೈನೆಲ್ಲ ಇವತ್ತಿನ ದಿವಸ ಯಾವುದು ನಡೆಯುವಂಥ ವಿಷಯಗಳಲ್ಲ. ನಾವು ಮಾನ್ಯ ಶಾಸಕರಿಗೆ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ತಿಳಿಸೋದೇನೆಂದರೆ, ಈ ಜಾಗವನ್ನು ತೋಟಗಾರಿಕೆಯಿಂದ ಹಸ್ತಾಂತರ ತೆಗೆದುಕೊಂಡು ಈ ತೋಟಗಾರಿಕೆ ಇಲಾಖೆಯಿಂದ ಇವ್ರ ಕೈಲಿ ಜಾಗವನ್ನು ಪಡೆದು ಇದನ್ನು ಸುಸಜ್ಜಿತವಾದಂಥ ವ್ಯವಸ್ಥೆ, ಪಾರ್ಕಿಂಗ್ ಹಾಗೂ ನಮ್ಮ ಒಂದು ಫುಡ್ ಝೋನ್ ಎರಡೂ ಮಾಡ್ಬೋದು. ಇಲ್ಲಿ 7 ಎಕರೆ 20 ಸೆಂಟು ಈ ಜಾಗದಲ್ಲಿ ಇದೆ. ಒಂದು ಫುಡ್ ಝೋನು, ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ನೀವು ಯಾರಿಗಾರ ಟೆಂಡರ್ ಕೊಡಿ, ಯಾರು ಟೆಂಡರ್ ಕರೀಲಿ, ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಟೆಂಡರ್ ಕರ್ಕೊಳ್ಳಿ, ಒಂದು ಹಾರ್ಟಿಕಲ್ಚರ್ ಅವರಾರೋ ಅದನ್ನು ಟೆಂಡರ್ ಕರೀರಿ, ಅಥವಾ ನಗರಸಭೆಯವ್ರಿಗಾರ ಹಸ್ತಾಂತರ ಮಾಡಿ, ಇಲ್ಲ ಜಿಲ್ಲಾ ಆಡಳಿತನವರೋ ಮಾಡ್ಕೊಳ್ಳಿ. ಏನೇ ಆದರೂ ಸರ್ಕಾರಕ್ಕೆ ಬರುವಂಥ ಹಣ, ನಮಗದು ಸಾರ್ವಜನಿಕರಿಗೆ ಅವಶ್ಯಕತೆ ಇಲ್ಲ. ನಮಗೆ ಕೊಡಗು ಜಿಲ್ಲೆಯಲ್ಲಿ, ಅದು ಎಸ್ಪೆಷಲಿ ಮಡಿಕೇರಿ ರಾಜ ಸೀಟ್ ಸರೌಂಡಿಂಗ್ಸಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕಾದ್ರೆ ಈ ಒಂದು ಜಾಗವನ್ನು ಶಾಸಕರಾದ ಮಂತರಗೌಡರು ಪರಿಶೀಲನೆ ಮಾಡಿ ಇದು ಸುಸಜ್ಜಿತವಾದ ಪಾರ್ಕಿಂಗ್ ಮತ್ತು ಫುಡ್ ಝೋನ್ ಮಾಡಿದ್ರೆ ಪ್ರತಿಯೊಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರವಾಸಿಗರಿಗೆ ಹಾಗೂ ಸಾರ್ವಜನಿಕರಿಗೆ ಸಂಪೂರ್ಣ ವ್ಯವಸ್ಥೆ ಕಲ್ಪಿಸ್ಕೊಡ್ಬೋದು ಅನ್ನೋದು ಕೊಡಗು ಅಭಿವೃದ್ಧಿ ಸಮಿತಿಯ ಅಭಿಪ್ರಾಯ. ತೋಟಗಾರಿಕೆಯಲ್ಲಿದೆ, ತೋಟಗಾರಿಕೆಯಲ್ಲಿದ್ದು ಅವರು ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಏನು ಪ್ರಯೋಜನ ಇಲ್ಲ. ಒಂದು ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡು ರಾಜ ಸೀಟಿಗೆ ಅಲ್ಲಿ ಗಿಡ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಅದು ನಮಗೆ ಪ್ರಯೋಜನ ಬರಲ್ಲ. ಆದ್ದರಿಂದ ತೋಟಗಾರಿಕೆ ಇಲಾಖೆದೇ ಇರಲಿ, ಯಾವುದೇ ಇಲಾಖೆಯಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲೇ ಇರೋದ್ರಿಂದ ಇಲಾಖೆ ನಮಗೆ ಕೊಡೋಕ್ಕೆ ಬರಲಿಕ್ಕೆ ಆಗಲ್ಲ, ನಾವು ಕೊಡಲ್ಲ ಅನ್ನೋದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇಚ್ಛಾಶಕ್ತಿಯಿಂದ ನಮ್ಮ ಶಾಸಕರು ಕೊಡಬೇಕು ಅಂತ ಹೇಳಿದ್ರೆ ಪೊನ್ನಣ್ಣ ಸರ್ ಅವರು ನಮ್ಮ ಮಂತರಗೌಡರು ಇಬ್ಬರು ಮನಸ್ಸು ಮಾಡಿದ್ರೆ ಇದನ್ನು ಅವ್ರ ಸ್ವಾಧೀನಕ್ಕೆ ತೊಗೊಂಡು ಸುಸಜ್ಜಿತವಾದಂಥ ಪಾರ್ಕಿಂಗ್ ವ್ಯವಸ್ಥೆ, ಫುಡ್ ಝೋನ್ ಎರಡೂ ಇಲ್ಲೇ ಮಾಡೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಸಂಪೂರ್ಣ ನಾವು ಮಡಿಕೇರಿ ಅದು ರಾಜ ಸೀಟ್ ಬಳಿ ಸಾರ್ವಜನಿಕರಿಗೆ ಸುಸಜ್ಜಿತವಾದ ಪಾರ್ಕಿಂಗ್ ಮಾಡ್ಬೋದು ಅಂತ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಅವರಿಗೆ ಮಾಹಿತಿ ತಿಳಿಸ್ತಾ ಇದ್ದೀವಿ. ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಂ ದಾವೂದ್ ಮಾತನಾಡಿ, ಈಗಾಗಲೇ ಪಾಳು ಬಿದ್ದ ಸ್ಥಿತಿಯಲ್ಲಿ ಇರುವ ಉದ್ಯಾನವನದ ಬಳಿ ಇರುವ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದ ಜಾಗವನ್ನು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಗೆ ಕಲ್ಪಿಸಿದರೆ ಬಹುದೊಡ್ಡ ಸಮಸ್ಯೆಗೆ ಪರಿಹಾರ ದೊರಕುವಂತಾಗುತ್ತದೆ ಎಂದು ತಿಳಿಸಿದರು. ಮಡಿಕೇರಿಯ ರಾಜ ಸೀಟ್ನಲ್ಲಿ ಬಂದಿದ್ದೀವಿ. ಇಲ್ಲಿ ಇವತ್ತು ಶನಿವಾರ ತುಂಬ ಪಾರ್ಕಿಂಗ್ ಇಲ್ಲದೆ ಜನಗಳು ಆ ಕಡೆ ತಿರುಗಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ರಾಜ ಸೀಟ್ ಪಕ್ಕದಲ್ಲೇ ಒಂದು ಜಾಗ ಇದೆ, ಇಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟದ್ದು. ಆ ಜಾಗ ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷರು ಒಂದು ಪ್ರಸ್ತಾವನೆ ಮಾಡಿದ್ದಾರೆ. ಮಾನ್ಯ ಮಂತರಗೌಡರವರಿಗೂ, ಶಾಸಕರಾದ ಮಂತರಗೌಡರವರಿಗೂ ಹಾಗೂ ಪೊನ್ನಣ್ಣವರಿಗೂ ಈ ಜಾಗ ಪಾರ್ಕಿಂಗ್ಗೆ ತುಂಬ ಸುಸಜ್ಜಿತವಾಗಿದೆ, ವಿಶಾಲವಾಗಿದೆ. ಇದನ್ನು ಸಾರ್ವಜನಿಕರಿಗೆ ಪಾರ್ಕಿಂಗ್ಗೋಸ್ಕರ ಬಿಟ್ಟುಕೊಟ್ರೆ ಇದು ಎಂದೆಂದಿಗೂ ನಿಮ್ಮ ಈ ಸಮಾಜ ಸೇವೆ ಮರೀಲಿಕ್ಕೆ ಸಾಧ್ಯ. ಈ ಸಂದರ್ಭ ಮಡಿಕೇರಿ ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ಲೀಲಾ ಶೇಷಮ್ಮ ಮಾತನಾಡಿದರು. ಮಡಿಕೇರಿಯಲ್ಲಿ ಒಂದು ರಾಜ ಸೀಟಿಗೆ ಒತ್ತುಕೊಂಡಿರುವಂತೆಯೇ ಒಂದು ಜಾಗ ಇಲ್ಲಿ ಇರುವಂಥದ್ದು. ಮೊದಲು ಪುಟಾಣಿ ರೈಲು ಇತ್ತು. ಪುಟಾಣಿ ರೈಲು ಈಗ ಕೆಟ್ಟೋಗಿ ಅದು ನಿಂತೋಗಿ ಸುಮಾರು 7-10 ವರ್ಷ ಆಗಲಿಕ್ಕೆ ಆಯಿತು ಅಂತ ಕಾಣ್ತದೆ. ಆದರೆ ಇಲ್ಲಿ
ಏನು ಅಂತ ಹೇಳಿದ್ರೆ ಇವತ್ತು ಮಡಿಕೇರಿಗೆ ಬರುವ ಜನರು ಎಲ್ಲ ಜಾಗಗಳನ್ನು ಎಲ್ಲ ಏನು ಪ್ರವಾಸಿ ಸ್ಥಳಗಳನ್ನು ವೀಕ್ಷಣೆ ಮಾಡಿ ಬಂದು ಕೊನೆಗೆ ಬರುವಂಥದ್ದು ರಾಜ ಸಿಟಿಗೆ ಬರುವಾಗ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರೋದಿಲ್ಲ. ಹಾಗಾಗಿ ಇಲ್ಲಿ ಈ ಈ ಈ ತೋಟಗಾರಿಕೆ ಇಲಾಖೆಯವರ ಅಂಡರಲ್ಲಿರುವ ಈ ಜಾಗವನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಒಂದು ಒಳ್ಳೆಯ ಒಂದು ಪಾರ್ಕಿಂಗನ್ನು ಮಾಡ್ಬೋದು. ಹಾಗೆ ತೋಟಗಾರಿಕೆಯವರ ಕೈಯಲ್ಲಿ ಇರೋದರಿಂದ ತೋಟಗಾರಿಕೆ ಇಲಾಖೆನೇ ರಾಜ ಸೀಟನ್ನು ಸಹ ನಡೆಸ್ತಾ ಇರೋದು. ಆಗಿರುವಾಗ ಇದು ಸಹ ಅವರ ಅಂಡರಲ್ಲಿ ಇರೋದರಿಂದ ಇದನ್ನು ಅವರು ಈಸಿಯಾಗಿ ಮಾಡ್ಬೋದು. ಈಗ ನಮ್ಮ ಶಾಸಕರು ಏನು ಒಂದು ಅನುಮತಿಯನ್ನು ಕೊಟ್ಟರೆ ಖಂಡಿತ ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆನ ಖಂಡಿತ ಮಾಡ್ಬೋದು ಅಂತ ಹೇಳಿ. ಈ ಸಂದರ್ಭ ಪ್ರದೀಪ್, ಸಂದೀಪ್, ಪ್ರಮೋದ್ ಉಪಸ್ಥಿತರಿದ್ದರು. ಕೂರ್ ಟಿವಿ 6 ವಿಶೇಷ ವರದಿ ಜಯಪ್ರಕಾಶ್.